ಹೆಲೋ ಗೈಸ್, ವೆಲ್ಕಮ್ ಟು ಶ್ರೀ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೈಸ್, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಯಾವ ರೀತಿ ನಿಮ್ಮೊಂದು ಫೋನಲ್ಲಿ ಕನ್ನಡ ಟೈಪಿಂಗನ್ನು ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ತುಂಬ ಜನಕ್ಕೆ ಅವರ ಒಂದು ಮೊಬೈಲಲ್ಲಿ ಕನ್ನಡ ಟೈಪಿಂಗ್ ಅನ್ನೋದು ಬರ್ತಾ ಇರಲ್ಲ, ಜಸ್ಟ್ ಅವರು ಇಂಗ್ಲೀಷಲ್ಲೇ ಬರ್ತಾ ಇರುತ್ತೆ. ಸೊ ಅದಕ್ಕೋಸ್ಕರ ಯಾವ ರೀತಿ ನಿಮ್ಮೊಂದು ಮೊಬೈಲಲ್ಲಿ ಕನ್ನಡ ಟೈಪಿಂಗ್ ಮಾಡೋದು ಅಂತ ಎರಡು ವೇಯಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲನೇ ಒಂದು ವೇ ಬಂದುಬಿಟ್ಟು ನಿಮ್ಮೊಂದು ಮೊಬೈಲಲ್ಲಿ ಅಲ್ಲೇ ಒಂದು ಕೀಬೋರ್ಡಲ್ಲಿ ಸೆಟ್ಟಿಂಗ್ಸ್ ಮಾಡೋದಿರುತ್ತೆ. ಇನ್ನೊಂದು ವೇ ಬಂದುಬಿಟ್ಟು ಗೂಗಲ್ ಪ್ಲೇಸ್ಟೋರಲ್ಲಿ ಒಂದು ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡೋದಿರುತ್ತೆ. ಸೊ ಯಾವುದಾದ್ರು ಅಪ್ಲಿಕೇಶನ್ನು, ಯಾವುದು ಈ ಸೆಟ್ಟಿಂಗ್ಸು, ಪ್ರತಿಯೊಂದನ್ನು ಈ ಒಂದು ವಿಡಿಯೋದಲ್ಲಿ ಫುಲ್ ಡೀಟೇಲಾಗಿ ಸ್ಟೆಪ್ ಬೈ ಸ್ಟೆಪ್ ಪ್ರಾಕ್ಟಿಕಲಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ನೀವೇನಾದರೂ ಇದೇ ಫಸ್ಟ್ ಟೈಮ್ ನಮ್ಮೊಂದು ಯೂಟ್ಯೂಬ್ ಚಾನಲ್ಗೆ ಬಂದಿದ್ದರೆ ಪ್ಲೀಸ್ ನಮ್ಮೊಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ವಿಡಿಯೋನ ನಿಮ್ಮ ಒಂದು ಫ್ರೆಂಡ್ಸ್ಗೂ ಸಹ ಶೇರ್ ಮಾಡಿ. ಓಕೆ ಗೈಸ್, ಇವಾಗ ಯಾವ ರೀತಿ ನಿಮ್ಮ ಒಂದು ಫೋನಲ್ಲಿ ಕನ್ನಡ ಟೈಪಿಂಗನ್ನು ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಸೊ ಸಿಂಪಲ್ಲಾಗಿ ನಿಮ್ಮ ಒಂದು ಟೈಪಿಂಗ್ ಕೀಬೋರ್ಡನ್ನು ಓಪನ್ ಮಾಡ್ಕೊಳ್ಳಿ. ಸೊ ಯಾರಿಗಾದರೂ ಮೆಸೇಜ್ ಮಾಡುವಲ್ಲಿ ಹೋಗಿ ಕೀಬೋರ್ಡನ್ನು ಓಪನ್ ಮಾಡ್ಕೊಳ್ಳಿ. ಸೊ ನಾನು ಇವಾಗ ಓಪನ್ ಮಾಡಿದ್ದೀನಿ. ಸೊ ಇಲ್ಲಿ ನೋಡ್ಬೋದು ಸೆಟ್ಟಿಂಗ್ಸ್ ಅನ್ನೋ ಒಂದು ಆಪ್ಷನ್ ಇದೆಲ್ಲ. ಸೊ ಸಿಂಪಲ್ಲಾಗಿ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿ. ಅದಾದಮೇಲೆ ಇಲ್ಲಿ ಮೊದಲನೇ ಒಂದು ಆಪ್ಷನ್ ಬರುತ್ತೆ ಲ್ಯಾಂಗ್ವೇಜ್ ಅಂತ ಹೇಳಿ. ಸೊ ಸಿಂಪಲ್ಲಾಗಿ ಅದರ ಮೇಲೆ ಕ್ಲಿಕ್ ಮಾಡಿ. ಆಮೇಲೆ ಇಲ್ಲಿ ಇದು ನಾನು ಕನ್ನಡ ಫಾಂಟ್ಸ್ನ ಮೊದಲೇ ಆ್ಯಡ್ ಮಾಡಿದ್ದೀನಿ. ಇಲ್ಲಿ ಕೆಳಗಡೆ ಎರಡು ಕೀವರ್ಡ್ಸ್ ಅಂತ ಇದೆಯಲ್ಲ, ಕೀಬೋರ್ಡ್ ಅಂತ ಇದೆಯಲ್ಲ. ಸೊ ಸಿಂಪಲ್ಲಾಗಿ ಅದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿ ಆದಮೇಲೆ ಇಲ್ಲಿ ಸರ್ಚಲ್ಲಿ ಕನ್ನಡ ಅಂತ ಸರ್ಚ್ ಮಾಡಿ. ಕನ್ನಡ ಅಂತ ಸರ್ಚ್ ಮಾಡಿದ್ಮೇಲೆ ಇಲ್ಲಿ ಹಲವಾರು ಕೀಬೋರ್ಡ್ಗಳು ನಿಮಗೆ ಶೋ ಆಗುತ್ತೆ. ಇದರಲ್ಲಿ ಯಾವುದಾದ್ರೂ ಒಂದನ್ನು ಸೆಲೆಕ್ಟ್ ಮಾಡಿ. ಓಕೆನಾ, ಸೆಲೆಕ್ಟ್ ಮಾಡಿ ಅದನ್ನು ಇಲ್ಲಿ ಕೆಳಗಡೆ ಯಾಡ್ ಅಂತ ಇದೆಯಲ್ಲ. ಸೊ ಸಿಂಪಲ್ಲಾಗಿ ಯಾಡ್ ಮೇಲೆ ಕ್ಲಿಕ್ ಮಾಡಿ, ಅದು ಯಾಡ್ ಆಗುತ್ತೆ. ಓಕೆನಾ, ಸೊ ಯಾಡ್ ಆದಮೇಲೆ ನಿಮಗೆ ಇಲ್ಲಿ ನಾನು ಟೈಪ್ ಮಾಡಿ ತೋರಿಸ್ತೀನಿ ಯಾವ ರೀತಿ ಯಾಡ್ ಆಗಿರೋದನ್ನು ನೀವು ನೋಡೋದಂತ. ಸೊ ಸಿಂಪಲ್ಲಾಗಿ ಇಲ್ಲಿ ಒಂದು ಆಪ್ಷನ್ ಇದೆ ನೋಡಿ. ಸೊ ಓಕೆ ಗೈಸ್, ಇಲ್ಲಿ ಒಂದು ಆಪ್ಷನ್ ಇದೆ ನೋಡಿ, ಇಲ್ಲಿ ಸರ್ಕಲ್ ಥರ ಇದೆಯಲ್ಲ. ಸೊ ಸಿಂಪಲ್ಲಾಗಿ ಅದರ ಮೇಲೆ ಕ್ಲಿಕ್ ಮಾಡಿದರೆ ಅದು ಇಂಗ್ಲೀಷಿಗೆ ಕನ್ವರ್ಟ್ ಆಗುತ್ತೆ, ಮತ್ತು ಅದರ ಮೇಲೆ ಕ್ಲಿಕ್ ಮಾಡಿದರೆ ಅದು ಕನ್ನಡಕ್ಕೆ ಕನ್ವರ್ಟ್ ಆಗುತ್ತೆ. ಓಕೆನಾ, ಇಲ್ಲಿ ನಾವು ಒಂದು ಏನಾದರೂ ಟೈಪಿಂಗ್ ಮಾಡಿ ತೋರಿಸ್ತೀನಿ ನೋಡಿ. ಕನ್ನಡ, ಸಾರಿ ಇದು ಇನ್ನೂ ಕನ್ನಡ ಆಗಿಲ್ಲ, ನೋಡ್ಬೋದು. ನಾನು ಇವಾಗ ಇಲ್ಲಿ ಇಂಗ್ಲೀಷಲ್ಲಿ ಟೈಪಿಂಗ್ ಮಾಡಿದ್ರೆ ಅದು ಆಟೋಮೆಟಿಕ್ಕಾಗಿ ಕನ್ನಡಕ್ಕೆ ಅದು ಕನ್ವರ್ಟ್ ಆಗುತ್ತೆ. ಓಕೆನಾ, ಈ ರೀತಿ ಮಾಡ್ಕೊಂಡು ನೀವು ಒಂದು ವೇಯಲ್ಲಿ ಕನ್ನಡ ಟೈಪಿಂಗನ್ನು ಮಾಡ್ಬೋದು. ಇದು ಮೊದಲನೇ ಒಂದು ವೇ ಆಯಿತು. ಇನ್ನು ಎರಡನೇ ವೇ ಬಂದುಬಿಟ್ಟು ನಿಮ್ಮೊಂದು ಮೊಬೈಲಲ್ಲಿ ಗೂಗಲ್ ಪ್ಲೇಸ್ಟೋರನ್ನು ಓಪನ್ ಮಾಡ್ಕೊಳ್ಳಿ. ಸೊ ಗೂಗಲ್ ಪ್ಲೇಸ್ಟೋರನ್ನು ಓಪನ್ ಮಾಡ್ಕೊಂಡು ಇಲ್ಲಿ ಕನ್ನಡ ಕೀಬೋರ್ಡ್ ಅಂತ ಸರ್ಚ್ ಮಾಡಬೇಕಾಗತ್ತೆ. ಓಕೆ, ನಾನು ಇವಾಗ ಕನ್ನಡ ಕೀಬೋರ್ಡ್ ಅಂತ ಸರ್ಚ್ ಮಾಡಿದ್ದೀನಿ. ಆವಾಗ ಇಲ್ಲಿ ಮೊದಲನೇ ಬರೋ ಒಂದು ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಇಲ್ಲಿದೆ ನೋಡಿ, ದೇಶಿ ಕನ್ನಡ ಕೀಬೋರ್ಡ್ ಅಂತೇಳಿ. ಸೊ ಇದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ನಾನು ಇವಾಗ ಡೌನ್ಲೋಡ್ ಮಾಡ್ತಾ ಇದ್ದೇನೆ, ನಿಮಗೆ ಡೌನ್ಲೋಡ್ ಮಾಡಿ ಸಿಗ್ತೀನಿ. ಓಕೆ ಗೈಸ್, ನೋಡ್ಬೋದು ಓಪನ್ ಮಾಡಿದ್ದೀನಿ. ಇವಾಗ ಇದನ್ನು ಸಿಂಪಲ್ಲಾಗಿ ಓಪನ್ನ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡ್ಕೊಂಡು ಓಪನ್ ಮಾಡಿದ್ಮೇಲೆ ಕೆಲವೊಂದಿಷ್ಟು ಪರ್ಮಿಷನ್ ಕೇಳುತ್ತೆ, ಎಲ್ಲದಕ್ಕೂ ಅಲೋವ್ ಮಾಡಿ. ಸೊ ಓಪನ್ ಆಗ್ತಾ ಇದೆ, ಸ್ವಲ್ಪ ಲೋಡಿಂಗ್ ತಗೊಳ್ತಾ ಇದೆ. ಓಕೆ, ಈಗ ಕೆಳಗಿನ ಆಯ್ಕೆ ಬಟನ್ ಮೇಲೆ ಕ್ಲಿಕ್ ಮಾಡಿ. ಓಕೆ, ಇದೆಲ್ಲ ಗೈಡ್ಲೈನ್ಸ್ ಕೊಡುತ್ತಾ. ಇಲ್ಲಿ ಸ್ಟೆಪ್ 1 ಸೆಲೆಕ್ಟ್ ಕೀಬೋರ್ಡ್ ಅಂತ ಇದೆಯಲ್ಲ. ಸೊ ಸಿಂಪಲ್ಲಾಗಿ ಅದರ ಮೇಲೆ ಕ್ಲಿಕ್ ಮಾಡಿ. ಇವಾಗ ನಮಗೆ ಕನ್ನಡ ಒಂದು ಕೀಬೋರ್ಡ್ ಬೇಕಾಗಿದೆಯಲ್ಲ. ಸೊ ಇಲ್ಲಿ ಒಂದು ಕನ್ನಡ ಅನ್ನೋ ಕೀಬೋರ್ಡ್ ಮೇಲೆ ಸೆಲೆಕ್ಟ್ ಮಾಡಿ, ಯಾವುದಾದ್ರೂ ಎರಡರಲ್ಲಿ ಯಾವುದಾದ್ರೂ ಸೆಲೆಕ್ಟ್ ಮಾಡಿ. ಅದಾದಮೇಲೆ ಇಲ್ಲಿ ನೋಡಿ ಕನ್ನಡ ಟು ಇದು ನೀವು ಇಂಗ್ಲೀಷಲ್ಲಿ ಟೈಪ್ ಮಾಡಿದರೆ ಕನ್ನಡದಲ್ಲಿ ಬರ್ತಲ್ಲ. ಸೊ ಆ ರೀತಿನೂ ಇಟ್ಕೊಳ್ಬೋದು. ಇಲ್ಲಾಂದರೆ ನಿಮಗೆ ಕನ್ನಡ ಅಕ್ಷರ ಇದೆಯಲ್ಲ ನೋಡಿ, ಇಲ್ಲಿ ಮಾರ್ಕ್ ಮಾಡಿ ತೋರಿಸ್ತೀನಿ ನೋಡಿ. ಓಕೆನಾ, ಓಕೆ, ಇಲ್ಲಿದೆ ನೋಡಿ ಕನ್ನಡ ಅಂದರೆ ಕನ್ನಡ ಅಕ್ಷರ ಶೋ ಆಗುತ್ತೆ. ಆ ರೀತಿ ಆದರೂ ನೀವು ಇಟ್ಕೊಳ್ಬೋದು. ನಿಮಗೆ ಯಾವ ರೀತಿ ಬೇಕೋ ಅದನ್ನು ಇಟ್ಕೊಂಡು ಆಮೇಲೆ ಇಲ್ಲಿ ಡನ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಸೊ ನಾನು ನಿಮ್ಗೆ ತೋರಿಸ್ತೀನಿ ಗೈಸ್. ಇಲ್ಲಿ ಡನ್ ಅಂತ ಏನಿಲ್ಲ, ನೀವು ಜಸ್ಟ್ ಅದನ್ನು ಸೆಲೆಕ್ಟ್ ಮಾಡಿದರೆ ಅದು ಆಟೋಮೆಟಿಕ್ಕಾಗಿ ಆ್ಯಡ್ ಆಗಿಬಿಡುತ್ತೆ. ಸೊ ನೋಡ್ಬೋದು ಇಲ್ಲಿ ನೀವು ಅದನ್ನು ಸೆಲೆಕ್ಟ್ ಮಾಡಿದ್ರೆ ಅದು ಆ್ಯಡ್ ಆಗಿಬಿಡುತ್ತೆ. ಆಮೇಲೆ ನೀವು ಅದನ್ನು ಬ್ಯಾಕ್ ಹೋಗಿಬಿಡಿ. ಬ್ಯಾಕ್ ಹೋಗಿ ಇಲ್ಲಿ ಮತ್ತೆ ನಿಮ್ಮ ಒಂದು ಕೀಬೋರ್ಡನ್ನು ಓಪನ್ ಮಾಡಿದರೆ ನೋಡ್ಬೋದು ಇಲ್ಲಿ ಅದು ಸೆಟ್ ಆಗಿರುತ್ತೆ. ಓಕೆನಾ, ಸೊ ಈ ರೀತಿ ಮಾಡ್ಕೊಂಡು ನೀವು ಕನ್ನಡ ಫಾಂಟ್ಸ್ಗಳನ್ನು, ಕನ್ನಡ ಕೀಬೋರ್ಡನ್ನು ನೀವು ನಿಮ್ಮ ಒಂದು ಮೊಬೈಲಲ್ಲಿ ಯೂಸ್ ಮಾಡ್ಬೋದು. ಇದು ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಇನ್ನೇನು 1K ಸಬ್ಸ್ಕ್ರೈಬರ್ಗೆ ಹತ್ತಿರ ಇದ್ದೀವಿ. ಇಲ್ಲಿವರೆಗೂ ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್, ಧನ್ಯವಾದಗಳು. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ.